ಪಂಚಮಸಾಲಿ ಹೋರಾಟಗಾರರ ಮೇಲೆ ಕೇಸ್ ವಾಪಸ್ ಪಡೆಯಬೇಕು. ವಿಜಯಪುರ ಜಿಲ್ಲೆಯ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಸಂಗಮೇಶ್ ಗೌಡ ದಾಶಾಳ್ ಆಗ್ರಹ. ನಿನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟ, ಪಂಚಮಸಾಲಿ ಹೋರಾಟ ಏನಿತ್ತು, ಅದರಲ್ಲಿ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಪಂಚಮಸಾಲಿ ಮುಖಂಡರು ಸೇರಿಕೊಂಡು ಇವತ್ತು ಎಲ್ಲ ರೈತಾಪಿ ವರ್ಗದವರು ಸಹಿತ ಅದರಲ್ಲಿ ಇದ್ರು. ಆ ಹೋರಾಟವನ್ನು ಮಾಡ್ತಾ ಇರುವಾಗ ಇವತ್ತು ಸರ್ಕಾರದ ಒಂದು ದುರುಪಯೋಗ ಏನಪ್ಪಾ ಅಂದ್ರೆ ಪೊಲೀಸರನ್ನ ಬಳಸ್ಕೊಂಡು ಇವತ್ತು ಆ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಸರ್ಕಾರ ಏನ್ ಮಾಡಿದೆ, ಅದನ್ನ ನಾವು ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಖಂಡಿಸ್ತೀವಿ. ಸರ್ಕಾರ ಜಯ ಮೃತ್ಯುಂಜಯ ಸ್ವಾಮಿಗಳ ಜೊತೆ ಕುಳಿತುಕೊಂಡು ಕುಶಲೋಪರಿ ಮಾತನ್ನ ಆಡಿ ಆ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಾನು ಸರ್ಕಾರದ ಕೇಳ್ಕೊಳ್ತೇನೆ. ಈ ರೀತಿ ದಬ್ಬಾಳಿಕೆಯನ್ನ ಮಾಡೋದನ್ನ ಸರ್ಕಾರ ಬಿಡಬೇಕು. ಯಾಕಂದ್ರೆ ಹೋರಾಟ ಮಾಡೋದು ಜನರ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ, ಪ್ರತಿಯೊಂದು ತಮ್ಮ ಹಕ್ಕುಗಳನ್ನ ಚಲಾಯಿಸಲು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕನ್ನ ಇವತ್ತು ಪಡೆಯೋದಕ್ಕೋಸ್ಕರ ಜನ ಹೋರಾಟಕ್ಕೆ ಬೀದಿಗಿಳಿದ್ರೆ ಇವರು ಪೊಲೀಸರನ್ನ ಉಪಯೋಗ ಮಾಡಿಕೊಂಡು ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂತ ಒಂದು ದುಷ್ಕೃತ್ಯವನ್ನ ಇವತ್ತು ಸರ್ಕಾರ ಏನ್ ಮಾಡಾಕತೈತಿ, ಇದು ಸರಿಯಲ್ಲ. ಇವತ್ತು ಯಾಕಂದ್ರೆ ನಾವು ಜಯ ಕರ್ನಾಟಕ ಸಂಘಟನೆಯವರಾಗಿ ಹೇಳುವುದೇನಪ್ಪಾ ಅಂದ್ರೆ ನಾವು ಯಾವ ಪಕ್ಷಕ್ಕೂ ಸೀಮಿತ ಇಲ್ಲ, ಯಾರಿಗೂ ನಾವು ಎತ್ತಿ ಹಿಡಿದಾಗ ಇಂಥ ಕೆಲಸವನ್ನು ಮಾಡೋದಿಲ್ಲ. ಆದ್ರೆ ನಾವು ಇವತ್ತು ಹೋರಾಟಗಾರರ ಪರವಾಗಿ ನಾವು ಇವತ್ತು ಮಾತನಾಡಲಾಗತ್ತೀವಿ. ಹೋರಾಟಗಾರರಿಗೆ ಅನ್ಯಾಯ ಆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ತಾವು ತಂದ್ಕೊತಾ ಇದ್ದೀರಿ. ಸರ್ಕಾರದವರು ಎಚ್ಚೆತ್ತುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಿಡ್ರಿ. ಇವತ್ತು ಒಂದು ಕನ್ನಡ ಪರ ಸಂಘಟನೆ ಇವತ್ತು ಬೀದಿಗಿಳಿದ್ರೆ ಇನ್ನು 10 ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟದ ಪರವಾಗಿ ಇರ್ತೈತಿ. ಅವ್ರು ನೀವು ಕೊಡ್ತಿರೋ ಬಿಡ್ತಿರೋ ಅದು ಎರಡನೇದು. ಆದ್ರೆ ಹೋರಾಟಗಾರನ್ನ ಯಾವ ರೀತಿ ನಡೆಸ್ಕೊಳಕತ್ತೀರಿ, ಅವ್ರನ್ನ ಯಾವ ರೀತಿ ಅಮಾನುಷ್ಯವಾದ ಕೃತ್ಯವನ್ನು ಎಸಗಿ ಅವ್ರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಿ, ಇದನ್ನ ನಾವು ಖಂಡಿಸುವಂತ ವಿಚಾರವನ್ನ ಇವತ್ತು ಜಯ ಕರ್ನಾಟಕ ಸಂಘಟನೆ ನಿರ್ಣಯ ತೆಗೆದುಕೊಂಡಿದೆ.